ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ವ್ಲಾಗ್ ಚಾನಲ್. ನೀವೆಲ್ಲ ಯುಗಾದಿ ಹಬ್ಬದ ಕ್ಲೀನ್ ಹೇಗೆ ಮಾಡ್ತಾ ಇದ್ದೀರಾ ನೋಡಿ. ನಮ್ಮ ಟೈಲರ್ಸ್ ಮನೆಗೆ ನಮ್ಮದು ಕ್ಲೀನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹೇಗಂದರೆ ಕಸ್ಟಮರ್ ಕೆಲವರು ಬಟ್ಟೆನ ಇಸ್ಕೊಂಡು ಹೋಗಿರಲ್ಲ, ಹಳೆ ಬಟ್ಟೆನ ಇಲ್ಲೇ ಬಿಟ್ಟಿರ್ತಾರೆ. ಅಳತೆ ಬ್ಲೌಸ್ ಅಂತೂ ಲೆಕ್ಕನೇ ಇಲ್ಲ. ನಮ್ಮ ಮನೆಗೆ ಎಷ್ಟು ಬ್ಲೌಸ್ ಅಳತೆ ಬ್ಲೌಸ್ ಬಿಟ್ಟೋಗಿದ್ದಾರೆ ಅಂತ. ಅವ್ರ ಬಟ್ಟೆನ ನಾವು ನೀಟಾಗಿ ತೆಗೆದಿಡಬೇಕು. ನಾವು ಯಾವಾಗ ಇವ್ರು ಇಸ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಗೆ ಹಾಕ್ತೀವೋ ಆ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ಬಟ್ಟೆ ಅಂತ ಕೇಳ್ತಾರೆ. ನಾನು ಯಾವ ರೀತಿ ಯುಗಾದಿ ಹಬ್ಬದ ಕ್ಲೀನ್ ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಬುಧವಾರ ಗುರುವಾರನೇ ಶೂಟ್ ಮಾಡಿರೋದು. ಆದರೆ ನನಗೆ ತುಂಬ ಕೋಲ್ಡ್ ಆಗಿದ್ದರಿಂದ ವಾಯ್ಸು ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಟೈಲರ್ ಮನೇಲಿ ನಾನು ಇಷ್ಟೇ ಬಟ್ಟೆ ಅಂದರೆ ಪಟ್ಟಿ ಪೀಸಿಗೆಲ್ಲ ಬೇಕು ಅಂತ ಇಷ್ಟು ಬಟ್ಟೆ ಇಟ್ಕೊಳ್ತೀನಿ. ಬಿಟ್ಟರೆ ಕಟ್ ಪೀಸ್ ಬಟ್ಟೆ ಕಟ್ ಬಟ್ಟೆ ಇರ್ತಾವಲ್ಲ, ಅದನ್ನು ಒಂದು ಚೀಲ ಆದ ತಕ್ಷಣ ಅಂದರೆ ಒಂದು ಸಣ್ಣ ಚೀಲ ಫುಲ್ ಆದ ತಕ್ಷಣ ನಾನು ಅದನ್ನು ಕೊಟ್ಬಿಡ್ತೀನಿ. ಇಲ್ಲ ಅಂತಂದರೆ ಕಸದ ಗಾಡಿ ಬಂದರೆ ಹಾಕ್ಬಿಡ್ತೀನಿ. ಯಾರೇ ಟೈಲರ್ಸ್ ಇದ್ರೂ ತುಂಬ ಅಂದರೆ ಮನೆ ಒಳಗೆ ಕೆಲಸ ಮಾಡ್ತಿರೋರಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಯಾಕಂದರೆ ಅವರು ಹಳೆ ಬಟ್ಟೆಗಳನ್ನು ಕಸ್ಟಮರ್ ತಂದರೆ ಇಸ್ಕೊಂಡು ಹೊಲಿಬೇಕಾಗತ್ತೆ. ಮತ್ತು ಇಸ್ಕೊಂಡು ಹೋಗಲಿಲ್ಲ ಅಂದರೂ ಸಹಿತ ಈ ರೀತಿ ಸ್ಟಾಕ್ ಮಾಡಿ ಇಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಆದರೆ ನಾನು ಈ ಬಟ್ಟೆಗಳನ್ನು ಇಡ್ತೀನಿ ಎಲ್ಲಿವರೆಗೂ ಅಂದರೆ ದೀಪಾವಳಿ ಹಬ್ಬ ಬರೋ ತನಕ, ಇಲ್ಲ ಯುಗಾದಿ ಹಬ್ಬ ಬರುತ್ತೆ. ಯಾವುದಾದ್ರೂ ಹಬ್ಬದಲ್ಲಿ ಕ್ಲೀನ್ ಮಾಡುವಾಗ ಒಂದು ಸತಿ ಫೋನ್ ಮಾಡಿ ಹೇಳ್ತೀನಿ, ನಿಮ್ಮ ಬಟ್ಟೆಗಳಿಲ್ಲಿದೆ ಈಸ್ಕೊಂಡು ಹೋಗಿ ಅಂತ. ಈಸ್ಕೊಂಡು ಹೋಗಲಿಲ್ಲ ಅಂದರೆ ನಾನು ಮತ್ತೆ ಕಸದ ಗಾಡಿಗೆ ಹಾಕೋದು. ನೋಡಿ ಎಷ್ಟೊಂದು ಬಟ್ಟೆಗಳು ಈಸ್ಕೊಂಡು ಹೋಗದೆ ಹಾಗೆ ಇಟ್ಟಿದ್ದಾರೆ. ಅಂದರೆ ಹೊಲ್ದಿರೋ ಬ್ಲೌಸ್ ಇಸ್ಕೊಂಡು ಹೋಗ್ತಾರೆ, ಅಳತೆ ಬ್ಲೌಸನ್ನು ಮರ್ತೋಗ್ತಾರೆ. ನಾವು ನೆನಪಿಂದ ಕೊಟ್ಟರೆ ಮಾತ್ರ ಅವರು ತೊಗೊಂಡು ಹೋಗೋದು. ಈಗ ಯಾರು ನಾನು 1 ವರ್ಷ 1.5 ವರ್ಷಕ್ಕಾದರೂ ಯಾರು ಬಂದಿಲ್ಲ, ಅವ್ರ ಬಟ್ಟೆಗಳನ್ನು ತೆಗೆದುಬಿಟ್ಟು ಹೊರಗೆ ಹಾಕೋಣ ಅಂತೇಳ್ಬಿಟ್ಟು ನೋಡಿ ತೆಗಿತಾ ಇದ್ದೀನಿ. ನಾನು ಯಾವಾಗ ಹೊರಗೆ ಹಾಕ್ತೀನೋ ಆಗ ಬಂದು ಕೊಡಿ ಅಂತ ತುಂಬ ಹಿಂಸೆ ಕೊಡ್ತಾರೆ. ಆ ರೀತಿ ತುಂಬ ಆಗಿದೆ. 5 ವರ್ಷ ಬಟ್ಟೆಗಳನ್ನು ಇಟ್ಟರು ಸಹಿತ ಇಸ್ಕೊಂಡು ಹೋಗ್ದೇನೆ 5 ವರ್ಷ ಆದಮೇಲೆ ತೆಗೆದು ಕಸದ ಗಾಡಿಗೆ ಹಾಕಿದ್ಮೇಲೂ ಸಹಿತ ಬಂದು ಕೇಳಿ ಜಗಳ ಮಾಡಿದಂಥವ್ರು ತುಂಬ ಇದ್ದಾರೆ. ನೋಡಿ, ನಮ್ಮ ಹೊಲಿಗೆ ಕ್ಲಾಸ್ ಸ್ಟೂಡೆಂಟ್ ಬಿಟ್ಟೋಗಿರೋದವಳು ಇದುವರೆಗೂ ಬಂದು ಕೇಳಿಲ್ಲ. ಅದಕ್ಕೋಸ್ಕರ ನಾನು ತೆಗೆದುಬಿಟ್ಟು ಹೊರಗೆ ಹಾಕ್ತಾಯಿದ್ದೀನಿ. ಮತ್ತು ನಾವು ಯಾವಾಗ ಹೊರಗೆ ಹಾಕ್ತೀವೋ ಆವಾಗಲೇ ಬಂದು ಕೇಳ್ತಾರೆ. ಯಾರೆಲ್ಲ ಟೈಲರ್ಸ್ ಲೇಡೀಸ್ ಇದ್ದೀರಾ, ಹಾಗೆ ಬೇರೆ ಯಾರೇ ಈ ವ್ಲಾಗನ್ನು ನೋಡ್ತಾ ಇದ್ರು, ನಿಮ್ಮಲ್ಲಿ ಇರುವ ಹಳೆ ಬಟ್ಟೆಗಳಾಗಿರ್ಬೋದು, ಹಳೆ ಶೂಸ್ಗಳಾಗಿರ್ಬೋದು, ಹಳೆ ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಮನೆಯಲ್ಲಿ ಏನನ್ನು ನೀವು ಬಳಸ್ತಾ ಇಲ್ಲ ಆ ವಸ್ತುಗಳನ್ನು ನೀವು ತೆಗೆದುಬಿಟ್ಟು ಹಬ್ಬದಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ನೀವು ಹಬ್ಬದಲ್ಲಿ ಪ್ರತಿಯೊಂದು ಕ್ಲೀನ್ ಮಾಡಿ. ಈ ರೀತಿ ಹಳೆ ಬಟ್ಟೆಗಳು ಮತ್ತು ಒಡೆದೋಗಿರೋ ಚೇರ್ಗಳು, ಬೇಡದೇ ಇರೋ ಚಪ್ಪಲ್ಗಳು, ಹಾಗೆ ಬೇಡದೇ ಇರೋ ವಸ್ತುಗಳನ್ನು ಜಾಸ್ತಿ ಸ್ಟಾಕ್ ಮಾಡಿದಷ್ಟು ನೀವು ಹಬ್ಬದಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ನಿಮಗೆ ಒಂದು ಮನೆಯಲ್ಲಿ ಒಂದು ಆರ್ಥಿಕ ಪ್ರಗತಿ ಆಗೋದೇ ಇಲ್ಲ. ನೋಡಿ, ಇಷ್ಟು ಬಟ್ಟೆ ಇದೆ. ನನಗೆ ಒಂಥರ ಕಿರಿಕಿರಿ ಆಗುತ್ತೆ, ಇವ್ರು ಬಂದು ಇಸ್ಕೊಂಡು ಹೋಗಿಲ್ಲ ಹಳೆ ಬಟ್ಟೆಗಳಲ್ಲಿ ಮನೇಲಿ ಇಟ್ಕೊಳ್ಳೋದಕ್ಕೆ. ನಾನು ಮೇಲೆ ಅಟ್ಟದ ಮೇಲೆ ನಿಮಗೆ ತೋರಿಸ್ತಾ ಇರೋದು. ನಮ್ಮ ಮನೆ ಎದುರುಗಡೆ ಎಲ್ಲ ಮತ್ತು ಇಡಕ್ಕೆ ಹೋಗಲ್ಲ, ನಾನು ಮೇಲೆ ಇಟ್ಟಿರ್ತೀನಿ. ಬಂದಾಗ ತಕ್ಷಣ ತಕ್ಕೊಡೋಕ್ಕೆ ಅಂತ 1 ವರ್ಷ 2 ವರ್ಷ ಆದರೂ ಬರಲಿಲ್ಲ ಅಂದರೆ ನಾನು ಇದೇ ರೀತಿ ಕಸದ ಗಾಡಿಗೆ ಹಾಕ್ತೀನಿ. ದೀಪಾವಳಿ ಹಬ್ಬದಲ್ಲಿ ಒಂದು ಸರಿ ಈ ರೀತಿ ಬಿಸಾಡ್ತೀನಿ. ಮತ್ತು ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷದ ಹಬ್ಬ ಆಗಿರೋದ್ರಿಂದ ನೋಡಿ ಈ ರೀತಿ ಕಟ್ ಪೀಸನ್ನು ನಾನು ಇಟ್ಕೊಂಡಿರ್ತೀನಿ. ಒಂದು ಚೀಲ ಆದ ತಕ್ಷಣ ನಾನು ಬೇರೆ ಕಡೆ ಕೊಡ್ತೀನಿ. ಅಂದರೆ ಈ ಬಟ್ಟೆನೂ ಇಸ್ಕೊಳ್ತಾರೆ ದಿಮ್ ಮಾಡೋದಕ್ಕಾಗಿ, ಒಲೆ ಹಾಕೋದಕ್ಕಾಗಿ. ನಾನಂತೂ ಬಟ್ಟೆ ಪೀಸನ್ನು ಒಲೆಗೆ ಹಾಕಲ್ಲ. ಬಟ್ಟೆ ಪೀಸನ್ನು ಒಲೆಗೆ ಹಾಕಬಾರ್ದು ಅಂತ ಹೇಳ್ತಾರೆ, ದಿಂಬು ಸಹಿತ ಮಾಡಬಾರ್ದು ಅಂತಾರೆ. ಆದರೆ ನಮ್ಮ ಕೇಳಿ ಇಸ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲ ಅಂದರೆ ನೋಡು ಸೊಕ್ಕು ಅಂತಾರೆ. ಅದಕ್ಕೋಸ್ಕರ ನಾನು ಕೊಡ್ತೀನಿ, ಅವ್ರು ಏನಾದರೂ ಮಾಡ್ಕೊಳ್ಳಿ. ಹೇಳ್ತೀನಿ ನಾನು, ಬಟ್ಟೆ ಪೀಸಲ್ಲಿ ದಿಮ್ ಮಾಡಬೇಡಿ ಮತ್ತು ಒಲೆಗೆ ಹಾಕಬೇಡಿ ಅಂತೇಳ್ಬಿಟ್ಟು. ಆದರೂ ಕೇಳಲ್ಲ, ಈಸ್ಕೊಂಡು ಹೋಗ್ತಾರೆ. ನಾನು ಕೊಡ್ತೀನಿ. ನಾನು ಮಾತ್ರ ಕಟ್ ಪೀಸ್ ಬಟ್ಟೆಯಲ್ಲಿ ದಿಂಬು ಮಾಡೋದಿಲ್ಲ ಮತ್ತು ಒಲೆಗೆ ಹಾಕೋದಿಲ್ಲ. ಆದಷ್ಟು ಮನೆಗೆ ಅದು ಆರ್ಥಿಕ ತೊಂದರೆನೇ ಆಗುತ್ತೆ. ಹಾಗಾಗಿ ನಾನು ಈಗ ತುಂಬ ವರ್ಷಗಳಾಯ್ತು. ನಾನು ಮೊದಲು ಒಲೆಗೆ ಹಾಕ್ತಾ ಇದ್ದೆ. ಯಾರೊಬ್ಬರು ಹೀಗೆ ಹೇಳಿದ್ರು, ಒಲೆಗೆ ಹಾಕಬಾರ್ದು ಹೊಲಿದಿರೋ ಕಟ್ ಪೀಸ್ ಬಟ್ಟೆಗಳನ್ನು, ಹಾಗೆ ನಾವು ಯೂಸ್ ಮಾಡಿರೋ ಬಟ್ಟೆಗಳನ್ನು ಅಷ್ಟೇ ಒಲೆಗೆ ಸುಡೋಕ್ಕೆ ಹಾಕಬಾರ್ದು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ತುಂಬಾ ವರ್ಷ ಆಯಿತು ನಾನು ಒಲೆಗೆ ಹಾಕೋದಿಲ್ಲ. ನಾನು ಯೂಸ್ ಅಂದರೆ ಯಾರು ತಗೊಂಡು ಹೋಗಲಿಲ್ಲ ಅಂತಂದರೆ ನಾನು ಕಸದ ಗಾಡಿಗೆ ಹಾಕ್ಬಿಡ್ತೀನಿ. ಆದರೆ ನೀವು ಟೈಲರ್ಸ್ ಮನೇಲೇ ಟೈಲರಿಂಗ್ ಮಾಡ್ತಿದ್ದೀರಾ ಅಂದರೆ ಕಟ್ ಪೀಸ್ ಬಟ್ಟೆಗಳನ್ನು ಜಾಸ್ತಿ ಸ್ಟಾಕ್ ಮಾಡಬೇಡಿ. 2-3 ಚೀಲ ಮನೆ ತುಂಬ ಅದೇ ಫುಲ್ ಚೀಲಗಳನ್ನು ಸ್ಟಾಕ್ ಮಾಡಬೇಡಿ. ನೋಡಿ ಫ್ರೆಂಡ್ಸ್, ನಾನು ಬೆಳಗ್ಗೆ ತೊಗರಿಬೇಳೆ ತಂದಿದ್ರು. ತೊಗರಿಬೇಳೆ ತರೋದಕ್ಕೆ ಹೇಳಿದೆ, ಬೈದರು. ಯಾಕಂದರೆ ನೀನು ಇನ್ನೇ ಸಂಜೆನೇ ಹೇಳೋಕ್ಕಾಗಿಲ್ವಾ ತೊಗರಿಬೇಳೆ ಖಾಲಿಯಾಗಿದೆ ಅಂತೇಳಿ ಅಂತ ಹೇಳಿದ್ರು. ಆದರೆ ಯಾವುದೇ ಕಾರಣಕ್ಕೂ ತೊಗರಿಬೇಳೆನ ನೀವು ಸಂಜೆ ಹೊತ್ತು ತರಿಸ್ಬೇಡಿ ಮತ್ತು ಶನಿವಾರ ದಿವಸ ತರಿಸ್ಬೇಡಿ. ಆದಷ್ಟು ನೋಡಿ, ನಾನಿದು ಗುರುವಾರದ ವಿಡಿಯೋ, ಗುರುವಾರ ತರಿಸಿರೋದು ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಮತ್ತು ಉಪ್ಪು ರಾತ್ರಿ ಟೈಮಲ್ಲಿ ತರೋದಕ್ಕೆ ಹೋಗ್ಬೇಡಿ. ಯಾಕಂದರೆ
ಅದು ಸಮಸ್ಯೆ ಆಗುತ್ತೆ. ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮನೇಲಿ ಏನಾದರೂ ತೊಂದರೆಗಳಾಗುತ್ತೆ. ನನಗೂ ಒಂದು ಟೈಮ್ ಹೀಗೆ ಆಗಿತ್ತು, ಸಂಜೆ ಟೈಮಲ್ಲಿ ತೊಗರಿಬೇಳೆ ತಂದು. ಹಾಗಾಗಿ ಉಪ್ಪು ಮತ್ತು ತೊಗರಿಬೇಳೆನ ನಾನು ಸಂಜೆ ಟೈಮಲ್ಲೇ ತರೋದಿಲ್ಲ. ಉಪ್ಪನ್ನು ಶುಕ್ರವಾರ ತರ್ತೀನಿ. ಆದಷ್ಟು ನಾನು ಗುರುವಾರ ಶುಕ್ರವಾರ ರೇಷನ್ಗಳನ್ನು ತರಿಸ್ತೀನಿ, ಹಗಲಲ್ಲೇ ತರಿಸ್ತೀನಿ. ಯಾರಾದರೂ ನೈಟ್ ಟೈಮಲ್ಲಿ ತೊಗರಿಬೇಳೆ ತರಿಸೋರಿದ್ದರೆ ಇವತ್ತೇ ನಿಲ್ಲಿಸ್ಬಿಡಿ. ನೈಟ್ ಟೈಮಲ್ಲಿ ತೊಗರಿಬೇಳೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು ತರಿಸ್ಬೇಡಿ. ಆದಷ್ಟು ನೀವು ಬುಧವಾರ, ಗುರುವಾರ, ಶುಕ್ರವಾರ ಇಂಥ ಡೇ ಟೈಮಲ್ಲಿ ತರಿಸಿ. ಯಾಕಂದರೆ ತುಂಬಾ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇರ್ತಾರೆ. ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇರಲ್ಲ, ಪ್ರಾಬ್ಲಮ್ ಅನುಭವಿಸ್ತಾ ಇರ್ತಾರೆ. ಮನೆಯಲ್ಲಿ ಕಿರಿಕಿರಿ ಜಗಳಗಳು ಈ ರೀತಿ ಆಗ್ತಾ ಇರುತ್ತೆ. ಅದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ನೀವು ಬುಧವಾರ, ಗುರುವಾರ, ಶುಕ್ರವಾರ ಈ ಟೈಮಲ್ಲಿ ತರಿಸಿ. ಹಾಗೆ ರೇಷನ್ಗಳನ್ನು ಸ್ವಲ್ಪನೇ ತರಿಸ್ಬಾರ್ದಂತೆ. ಒಂದು ಸಲ ತರಿಸ್ಬಿಟ್ಟು ನೀವು ಹಾಕೊಬೇಕಂದ್ರೆ ತಿಂಗಳಿಗೆ ಒಂದು ಟೈಮ್ ತರಿಸ್ಕೊಳ್ಳೋ ಥರ ಇರಬೇಕಂತೆ. ಪ್ರತಿದಿನ ರೇಷನ್ ತರೋದ್ರಿಂದನೂ ಸಹಿತ ಆರ್ಥಿಕ ಸಮಸ್ಯೆ ಆಗುತ್ತೆ. ಆದರೆ ಕೆಲವೊಂದು ಸರಿ ಅನಿವಾರ್ಯ ಕಾರಣದಿಂದ ಕೆಲವೊಂದು ಐಟಮ್ ಖಾಲಿ ಆದಾಗ ತರಿಸ್ಕೊಳ್ಳೇಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನು ಟೈಲರಿಂಗ್ ರ್ಯಾಕ್ ಇದು. ನಾನು ಇಲ್ಲಿ ಏನು ಬಟ್ಟೆಗಳು ಇಟ್ಟಿದ್ದೀನಿ ಅಂದರೆ ಕೊಡುವಂಥದ್ದು, ಇಸ್ಕೊಂಡು ಹೋಗುವಂಥದ್ದು, ಇಷ್ಟೇ ಬಟ್ಟೆ. ನಾನು ಆದಷ್ಟು ತುಂಬ ದಿವಸ ಇಡ್ತಾರೆ ಇವರು ಅಂತ ಗೊತ್ತಾದರೆ ಆ ತಕ್ಷಣವೇ ಹೊಲಿದು ಕೊಟ್ಕೊಳಿಸ್ತೀನಿ. ಯಾಕಂದರೆ ಕೆಲವೊಬ್ಬರು ಕಸ್ಟಮರ್ ಇರ್ತಾರೆ, ಕೊಟ್ಟು ಹೋದ್ರು ಅಂದರೆ 6 ತಿಂಗಳು ಕಮ್ಮಿ ಅವ್ರು ಬರೋದೇ ಇಲ್ಲ. ನಾವು ಅವ್ರ ಬಟ್ಟೆನ ಇಟ್ಕೊಂಡು ಬೇರೆ ಬಟ್ಟೆ ಇಸ್ಕೊಂಡಿದ್ದು ನೀಡೋಕ್ಕೆ ಜಾಗ ಇಲ್ಲದೆ ಇರಬೇಕಾಗತ್ತೆ. ಹಾಗಾಗಿ ಈಗಂತೂ ನಾನು ಸ್ವಲ್ಪ ಅಬ್ಸರ್ವ್ ಮಾಡೇ ತೊಗೊತೀನಿ. ಇವರು ಒಂದು 6 ತಿಂಗಳು ನಮ್ಮ ಮನೇಲೇ ಬಟ್ಟೆ ಇಡೋ ಅಂಥವ್ರಾದರೆ ತಕ್ಷಣ ಹೊಲಿದು ಕೊಡ್ತೀನಿ. ಇಲ್ಲ ಅಂದರೆ ಅವ್ರ ಫೋನ್ ನಂಬರ್ ಇಸ್ಕೊಂಡು ಹೊಲಿದಾದ ತಕ್ಷಣ ಪದೇ ಫೋನ್ ಮಾಡಿ ಇಸ್ಕೊಂಡು ಹೋಗಿ ಕೇಳ್ತೀನಿ. ನೋಡಿ, ನಾನು ಇಷ್ಟೇ ವೇಸ್ಟ್ ಬಟ್ಟೆ ಅಂತ ಇಟ್ಕೊಂಡಿರೋದು. ವೇಸ್ಟ್ ಬಟ್ಟೆನ ಜಾಸ್ತಿ ಒಟ್ಟಾಕ್ಬೇಡಿ. ನಾನಿದು ಟೈಲರ್ಸಿಗೆ ಇಂಪಾರ್ಟೆಂಟಾಗಿ ವಿಡಿಯೋ ಮಾಡೋದ್ರಿಂದ ವೇಸ್ಟ್ ಬಟ್ಟೆನ ನೀವು ಆದಷ್ಟು ಮನೆಯಿಂದ ತೆಗೆದುಬಿಡಿ. ಹಾಗೆ ಇನ್ನು ಯುಗಾದಿ ಹಬ್ಬಕ್ಕೆ ಯಾರೆಲ್ಲ ಮನೆ ಕ್ಲೀನ್ ಮಾಡ್ತಿದ್ರೋ, ವೇಸ್ಟ್ ಚಪ್ಪಲ್ಗಳು, ವೇಸ್ಟ್ ನೀವು ಹಾಕ್ತಾ ಇರೋ ಬಟ್ಟೆಗಳನ್ನು ಹಾಗೆ ಇಟ್ಕೊಂಡಿರೋದು, ಹಾಗೆ ವೇಸ್ಟ್ ಎಲೆಕ್ಟ್ರಾನಿಕ್ ವಸ್ತುಗಳು, ಮತ್ತು ಒಡೆದೋಗಿರೋ ಪಾತ್ರೆಗಳು, ಒಡೆದೋಗಿರೋ ಚೇರ್ಗಳು, ಈ ರೀತಿ ವಸ್ತುಗಳನ್ನು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಇವತ್ತೇ ತೆಗೆದು ಕ್ಲೀನ್ ಮಾಡಿ. ಒಡೆದೋಗಿರೋ ವಸ್ತುಗಳನ್ನು ಇಟ್ಕೊಂಡು ಏನು ಮಾಡೋಕ್ಕೆ ಬರುತ್ತೆ? ಹಾಗೆ ಕೆಲವೊಬ್ಬರು ಒಡೆದೋಗಿರೋ ಗಡಿಯಾರ ಆಗಿರ್ಬೋದು, ಒಡೆದೋಗಿರೋ ಗ್ಲಾಸ್ಗಳಾಗಿರ್ಬೋದು, ಈ ರೀತಿ ಬೇಕು ಅಂತ ಮೇಲೆ ಅಟ್ಟದ ಮೇಲೆ ಇಡ್ತಾರೆ. ಆದರೆ ಅದು ನಮ್ಗೆ ಯಾವುದು ಟೈಮಿಗೆ ಕರೆಕ್ಟಾಗಿ ನಮ್ಮ ಕೈಗೆ ಸಿಕ್ಕಲ್ಲ, ನಾವು ಯೂಸ್ ಮಾಡಲ್ಲ. ತುಂಬ ಜನ ಮಾಡೋ ತಪ್ಪದೆ, ಇಲ್ಲ ಇದು ಯೂಸಿಗೆ ಬರುತ್ತೆ, ಇದೊಂದು ಯಾವತ್ತೋ ಒಂದು ದಿವಸ ಯೂಸಿಗೆ ಬರುತ್ತೆ, ಅದೊಂದು ಯೂಸಿಗೆ ಬರುತ್ತೆ ಅಂತ ಎಲ್ಲಿ ನಾವು ಸ್ಟೋರೇಜ್ ರೂಮ್ ಮಾಡಿರ್ತೀವೋ ಅದ್ರ ಒಳಗಡೆ ತುಂಬಿಸಿ ಇಡ್ತಾರೆ. ಅದನ್ನೇನಾದರೂ ಕ್ಲೀನ್ ಮಾಡೋಕ್ಕೆ ಹೋದರೆ ತಲೆ ಕೆಟ್ಟು ಹೋಗೋದಂತೂ ಗ್ಯಾರಂಟಿ. ಹಾಗಾಗಿ ಯಾವ ವಸ್ತುಗಳು ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರುತ್ತೋ ಆ ವಸ್ತುಗಳನ್ನು ಇಟ್ಕೊಂಡು ಬೇಡದೇ ಇರೋದನ್ನು ಈ ಹಬ್ಬದ ಟೈಮಲ್ಲಿ ಕ್ಲೀನ್ ಮಾಡ್ತಿರಲ್ವ ತೆಗೆದು ನೀವು ಹೊರಗೆ ಹಾಕ್ಬಿಡಿ. ಯಾಕಂದರೆ ಆದಷ್ಟು ನಾನು ತುಂಬ ಜನ ಮನೆಯಲ್ಲಿ ನೋಡಿದ್ದೀನಿ, ವೇಸ್ಟು ಐಟಮ್ಗಳೇ ಅವ್ರ ಮನೇಲಿ ವೇಸ್ಟ್ ಐಟಮ್ಗಳೇ ತುಂಬ ಜಾಸ್ತಿ ಇರುತ್ತೆ. ನೀವು ನೋಡಿ ಫ್ರೆಂಡ್ಸ್, ಮನೆಗೆ ಒಳಗೆ ಬರ್ತಿದ್ದಾಗೇ ನಮಗೆ ಏನೆಲ್ಲ ಯೂಸ್ ಇದೆ ಆ ವಸ್ತುಗಳು ಕಂಡ್ರೆ ಇದ್ದರೆ ಎಷ್ಟು ಖುಷಿ ಆಗುತ್ತೆ. ಆದರೆ ನಮಗೆ ಬೇಕಾಗಿರೋದು, ಬ್ಯಾಡದೇ ಇರೋದು ಎಲ್ಲದನ್ನು ನಾವು ತುಂಬಿಸ್ಕೊಂಡಿದ್ವಿ ಅಂದರೆ ನಮ್ಮ ಮೈಂಡ್ ಒಂಥರ ಡಿಸ್ಟರ್ಬ್ ಆದಂಗೆ ಇರುತ್ತೆ. ತುಂಬ ಜನ ಅಬ್ಸರ್ವ್ ಮಾಡಿ ಇದನ್ನು. ನೀವು ಬೇಕಾಗಿರೋ ವಸ್ತುಗಳನ್ನು ಮಾತ್ರ ಇಟ್ಕೊಳ್ಳಿ, ಬೇಡದೇ ಇರೋದನ್ನು ತೆಗೆದು ನೀವು ಹೊರಗೆ ಹಾಕಿ. ಅದು ಒಳ್ಳೆ ಟೈಮು ಅಂದರೆ ಈ ಹಬ್ಬದಲ್ಲಿ ನಾವು ಏನು ಕ್ಲೀನ್ ಮಾಡ್ತಾ ಇರ್ತೀವೋ ಮನೆಗಳನ್ನು ಆ ಟೈಮು. ಹಾಗೆ ಜೇಡರ ಬಳೆಗಳನ್ನು ಕಟ್ತಿರೋ ಹಾಗೆ ನೋಡ್ಕೊಳ್ಳಿ, ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ. ಈ ರೀತಿ ನೀಟಾಗಿ ನೋಡಿಕೊಂಡಾಗ ನಮಗೆ ಬಟ್ಟೆ ಹೊಲಿಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ, ಕೈಯಲ್ಲೂ ದುಡ್ಡಿರುತ್ತೆ, ಆರ್ಥಿಕವಾಗಿ ನಾವೊಂದು ಚೆನ್ನಾಗಿರ್ತೀವಿ, ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀವಿ. ಮನೆಯಲ್ಲಿ ಬಟ್ಟೆ ಹೊಲಿಯೋ ಅಂಥವ್ರು ತುಂಬ ಇಂಪಾರ್ಟೆಂಟಾಗಿ ನಾವು ವೇಸ್ಟ್ ಬಟ್ಟೆಗಳನ್ನು ಜಾಸ್ತಿ, ಅಂಗಡಿ ಆದರೆ ಅದು ಅಂಗಡಿಯಲ್ಲೂ ಸಹಿತ ಇಟ್ಕೋಬೇಡಿ. ಆದರೆ ಅಂಗಡಿ ಪರವಾಗಿಲ್ಲ, ಆದರೆ ಮನೆಯಲ್ಲಿ ಪ್ರತಿದಿನ ಈಗ ಹಾಲಲ್ಲಿ ಟೈಲರಿಂಗ್ ಮಾಡೋರು ಬೇಡದೇ ಇರೋದು, ಬೇಕಾಗಿರೋದನ್ನ ಎಲ್ಲದನ್ನು ಹಳೆಯ ಬಟ್ಟೆಗಳು, ಹೊಸ ಬಟ್ಟೆಗಳು ಮಿಕ್ಸಪ್ ಮಾಡ್ಕೊಳ್ತೀರ ನೀವು. ಆವಾಗ ಬಟ್ಟೆ ಹೊಲಿಯೋದಕ್ಕೆ ನಿಮಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ, ಬಂದಿರೋ ದುಡ್ಡು ಸಹಿತ ಕೈಯಲ್ಲಿ ನಿಲ್ಲೋದಿಲ್ಲ. ನೀಟಾಗಿ ಇಟ್ಕೊಳ್ಳಿ. ನಿಮ್ಗೆ ಏನೆಲ್ಲ ವಸ್ತುಗಳು ಬೇಕಂದರೆ, ಏನೆಲ್ಲ ಬಟ್ಟೆಗಳು ಬೇಕು ಅದನ್ನು ಇಟ್ಕೊಳ್ಳಿ. ಕಸ್ಟಮರ್ ತುಂಬ ದಿವಸ ಆಯ್ತು ಇಸ್ಕೊಂಡೋಗಿಲ್ಲ ಅಂದರೆ ಇಸ್ಕೊಂಡೋಗಿ, ಇಲ್ಲ ಅಂದರೆ ನಾನು ಬೇರೆಯವರಿಗೆ ಇದನ್ನು ಮಾರ್ತೀನಿ ಅಂತ ಹೆದರಿಸಿ, ಇಲ್ಲ ಅಂದರೆ ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಾನು ತುಂಬ ಜನ ಕಸ್ಟಮರ್ಗೆ ಹಾಗೆ ಹೇಳೋದು, ಬಟ್ಟೆ ಇಸ್ಕೊಂಡೋಗಿಲ್ಲ 6 ತಿಂಗಳು ವರ್ಷ ಇಲ್ಲೇ ಇತ್ತು ಅಂದರೆ ನಾನು ಫೋನ್ ಮಾಡಿ, ನಾವು ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನೀವು ಇಸ್ಕೊಂಡೋಗಿ, ಇಲ್ಲ ಅಂದರೆ ಆಮೇಲೆ ಮತ್ತೆ ನನಗೆ ಬಂದು ಕೇಳಿದ್ರೆ ನನ್ನ ಹತ್ರ ಈಗ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿ ಪದೇ ಕಿರಿಕ್ ಮಾಡಿ ಇಸ್ಕೊಳ್ತೀನಿ. ಹಾಗೆ ಯಾರಾದರೂ ಅವರು ಸಂಬಂಧಿಕರು ರಿಲೇಷನು ಬಂದರೆ ಕೊಟ್ಟು ಕಳಿಸ್ಬಿಡ್ತೀನಿ. ಯಾಕಂದರೆ ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ನಾವು ಒಟ್ಟಾಗ್ತಾ ಹೋದರೆ ಅದು ಎಷ್ಟು ಬಟ್ಟೆಗಳಾಗುತ್ತೇನೋ. ಯಾಕಂದರೆ ನಾವು ನೀಟಾಗಿ ಕೆಲಸಗಳನ್ನು ಮಾಡಬೇಕು, ಮನೆಯೂ ನೀಟಾಗಿ ಇಟ್ಕೋಬೇಕು. ಯಾರೇ ಬಂದ್ರೂ ನೋಡಪ್ಪ ಈ ಅಮ್ಮ ಹೇಗೆ ಇಟ್ಕೊಂಡಿದೆ ಮನೇನಂತ. ನಮ್ಮ ಮನೆ ತುಂಬ ಹಳೇದು ಫ್ರೆಂಡ್ಸ್,
ತುಂಬಾ ಹಳೆಯದು. ನಾನು ಆದಷ್ಟು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಆದರೆ ತುಂಬ ಹಳೆ ಮನೆ ಆಗಿರೋದ್ರಿಂದ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಪರವಾಗಿಲ್ಲ, ನನಗೆ ಇದರಲ್ಲಿ ಇದ್ದೀನಿ ಅನ್ನೋ ಬೇಜಾರಿಲ್ಲ. ನೆಮ್ಮದಿಯಾಗಿದ್ದರೆ ಸಾಕು. ನನಗಿರೋದ್ರಲ್ಲೇ ನಾನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮನೆ ಎಷ್ಟು ದೊಡ್ಡದಿರುತ್ತೋ ಅಷ್ಟು ದೊಡ್ಡದಕ್ಕೂ ನೀವು ಬೇಡದಿರೋ ವಸ್ತುಗಳನ್ನು ಹಾಕ್ಕೊಳ್ತೀರಾ. ಹಾಗೆ ನಿತ್ತೋಗಿರೋ ಗಡಿಯಾರ ಆಗಿರ್ಬೋದು, ನಿತ್ತೋಗಿರೋ ವಾಚ್ ಆಗಿರ್ಬೋದು, ಮತ್ತು ಈ ಕೆಲಸ ಮಾಡದಿರೋ ಎಲೆಕ್ಟ್ರಾನಿಕ್ ವಸ್ತುಗಳನ್ನಾಗಿರ್ಬೋದು ಮನೆಯಲ್ಲಿ ಸ್ಟಾಕ್ ಮಾಡ್ಕೊಬೇಡಿ. ಯಾಕಂದರೆ ಕೆಲವೊಬ್ಬರಿಗೆ ಅದು ಅಪ್ಪ ಕೊಡಿಸಿದ್ದು, ಚಿಕ್ಕಪ್ಪ ಕೊಡಿಸಿದ್ದು, ದೊಡ್ಡಪ್ಪ ಕೊಡಿಸಿದ್ದು ಅಂತ ತುಂಬ ಅವರಿಗೆ ಸೆಂಟಿಮೆಂಟ್ ಇರುತ್ತೆ. ಹಾಗಾಗಿ ಅವರು ಹೊರಗೆ ಹಾಕೋಕ್ಕೆ ಕೇಳಲ್ಲ. ಆ ರೀತಿ ಮಾಡಬೇಡಿ. ನಮ್ಮ ಮನೇಲೂ ಸಹಿತ ನಮ್ಮ ಮನೆಯವರು ಒಂದು ಟಿ ವಿ ಹಾಳಾಗಿದೆ, ಅದನ್ನು ಅವರು ಎಲ್ಲೂ ಹೊರಗೆ ಹಾಕೋಕ್ಕೆ ಕೇಳ್ತಾನೆ ಇಲ್ಲ. ನಾನು ಪ್ರತಿದಿನ ಹೇಳ್ತೀನಿ, ಅವರಿಗೆ ಹೇಳಿದ್ರೆ ಅದೆಲ್ಲ ಸುಳ್ಳೆ ಅಂತ ಹೇಳ್ತಾರೆ. ಆದರೆ ನಾನು ಅವ್ರಿಗೆ ಪ್ರತಿದಿನ ಹೇಳ್ತೀನಿ, ಅದು ನಾವು ಯೂಸ್ ಮಾಡ್ತಿಲ್ಲ, ಟಿ ವಿ ಹಾಳಾಗಿದೆ, ಅದನ್ನು ಹೊರಗೆ ಹಾಕಿ ಯೂಸ್ ಇರೋರಿಗೆ ಇಲ್ಲಾಂದರೆ ಕೊಡಿ ಅಂತೇಳಿ ಎಷ್ಟು ಹೇಳ್ತೀನಿ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಆದರೆ ಏನು ಮಾಡೋದು, ಮನೆ ಯಜಮಾನ್ರೆ ಈ ಮಾತು ಕೇಳಲಿಲ್ಲ ಅಂದರೆ ನಾವೆಷ್ಟು. ಆದರೆ ನಾನು ಆದಷ್ಟು ನಾನು ಏನೆಲ್ಲ ಕ್ಲೀನ್ ಮಾಡಬೇಕು, ಹೊರಗೆ ಹಾಕಬೇಕು ಆ ವಸ್ತುಗಳನ್ನೆಲ್ಲ ಹೊರಗೆ ಹಾಕ್ತೀನಿ. ಆಮೇಲೆ ಇನ್ನೂ ನೀವೆಲ್ಲ ಏನಾದರೂ ಈ ರೀತಿ ಹಬ್ಬದಲ್ಲಿ ಕ್ಲೀನ್ ಮಾಡ್ತಿದ್ದೀರಾ ಅಂದರೆ ಬೇಡದಿರೋ ವಸ್ತುಗಳನ್ನು, ಬೇಡದೇ ಇರೋ ಬಟ್ಟೆಗಳನ್ನು, ಕಟ್ ಪೀಸ್ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಮನೆನ ಕ್ಲೀನ್ ಮಾಡಿ. ಆಗ ನಿಮಗೆ ಒಂದು ಟೈಲರಿಂಗ್ ಕೆಲಸದಲ್ಲಿ ನೀವು ಯಶಸ್ಸು ಕಾಣ್ತೀರಾ. ಹಾಗೆ ನಿಮಗೂ ತುಂಬಾ ಒಂದು ಯೂಸ್ ಆಗುತ್ತೆ ಈ ಟಿಪ್ಸ್ಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.